ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಿನ್ನೆ ಏನು ನಾವು ಫ್ರೀಡಮ್ ಪಾರ್ಕಲ್ಲಿ ಸಮಾವೇಶ ಮಾಡಿದ್ವಿ. ಅದೊಂದು ಅದ್ಭುತ ಸಮಾವೇಶ. ಒಳ್ಳೆ ಆರಂಭ ಅದು. ನಮ್ಮ ಯೋಜನೆ ಏನಿತ್ತು, ಫ್ರೀಡಮ್ ಪಾರ್ಕ್ವರೆಗೂ ಹೋಗಬೇಕು. ಅಲ್ಲಿ KDB ಆಫೀಸರ್ಸ್ನ ಆಲ್ರೆಡಿ ಮನವಿ ಕೊಟ್ಟಿದ್ವಿ. ಅವ್ರನ್ನ ಕರೆಸ್ಬೇಕು. ಅವ್ರಿಗೇನು ವಿಷಯ ಸಂದೇಶ ಮಾಡಬೇಕು. ಒಂದು ಸರ್ವೆ ಮಾಡೋದಕ್ಕೆ ನಮಗೆ ಒಂದು ಡೇಟ್ ಅವಶ್ಯಕತೆ ಐತೆ. ಯಾಕಂದರೆ ಇದುವರೆಗೂ KDB ಆಫೀಸರ್ಸು ಕಣ್ಣಾಮುಚ್ಚಾಲಾಡ್ತಾಯಿದ್ರು. 1.5 ವರ್ಷ ಆಯಿತು. ಕರೆಕ್ಟಾಗಿ ಇನ್ನೂ ಒಬ್ಬರು ಬಂದಿಲ್ಲ ಸರ್ವೆಗೆ. ಸೊ ಇದನ್ನು ಕರೆಕ್ಟಾಗಿ ಪ್ರಶ್ನೆ ಮಾಡಬೇಕಾಗಿತ್ತು. ಇವಾಗ ನಿನ್ನೆಯ ಸಮಾವೇಶ ಅದಕ್ಕೆ ತುಂಬ ಪೂರಕವಾಗಿ ಕೂಡಿಬಂತು. ಹಾಗಾಗಿ ಇದಕ್ಕೆ ಯಾರು ಸಹಕರಿಸಿದರೋ, ಯಾರು ಬಿಸ್ಕೆಟಿಂದ ಬಸ್ ಅರೇಂಜ್ ಮಾಡಿದವ್ರವರೆಗೂ, ಬನ್ನುಗಳು ಹಂಚಿದವ್ರಿಂದ ಬಾಟ್ಲ್ ಹಿಡಿದವರು, ಬ್ಯಾನರಿಂದ ಬಾವುಟ ಕಟ್ದವ್ರು ಇರ್ಬೋದು, ಎಲ್ಲರಿಗೂ ಯಾರ್ಯಾರು ಇದರಲ್ಲಿ ಪರಿಶ್ರಮ ಹಾಕಿದಾರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ವಿಷಯ, ಇದರಲ್ಲಿ ನಾವು ಪೊಲೀಸ್ ಇಲಾಖೆಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ನಿಮ್ಮಲ್ಲಿ ಬೈಕಲ್ಲಿ ಯಾರು ಬಂದಿದ್ದಾರೋ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ನಮಗೆ ಬೈಕ್ ರ್ಯಾಲಿಗೆ ಪರ್ಮಿಷನ್ ಇರಲಿಲ್ಲ. ನಮಗೆ ಅಲ್ಲ, ಬೆಂಗಳೂರು ಸಿಟಿಯಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಯಾವುದೇ ಜಾಥಾ ಪರ್ಮಿಷನ್ ಇಲ್ಲ. ಸೊ ಹಾಗಿದ್ರೂ ನಮಗೆ ಪೊಲೀಸ್ ಇಲಾಖೆ ಸಹಕರಿಸಿ ಝೀರೋ ಟ್ರಾಫಿಕ್ ಮಾಡಿ ನಮ್ಮನ್ನು ಫ್ರೀಡಮ್ ಪಾರ್ಕ್ವರೆಗೂ ತಲುಪೋದಕ್ಕೆ ತುಂಬ ಸಹಾಯ ಮಾಡಿದ್ರು. ಸೊ ಹಂಗಾಗಿ ಪೊಲೀಸ್ ಇಲಾಖೆಗೆ ತುಂಬ ಧನ್ಯವಾದಗಳು ಸರ್. ನಿಮಗೆ ರೈತರ ಕಷ್ಟ ಅರ್ಥ ಆಗಿ ನಮ್ಮ ಏನು ಅಹವಾಲನ್ನು ಸ್ವೀಕರಿಸಿ ನಮಗೆ ತುಂಬ ಹೆಲ್ಪ್ ಮಾಡಿದ್ರಿ. ಸೊ ತುಂಬ ಥ್ಯಾಂಕ್ಸ್ ಪೊಲೀಸ್ ಇಲಾಖೆಗೆ. ಆಮೇಲೆ ಸಮಿತಿಲಿ ಯಾರು ಎಫರ್ಟ್ ಹಾಕಿದ್ರಿ ಎಲ್ಲರಿಗೂ ಥ್ಯಾಂಕ್ಸ್. ರೈತ ಮಹಿಳೆಯರು ಯಾರ್ಯಾರೆಲ್ಲ ಬಂದಿದ್ರಿ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಟೈಮ್ ಹೀಗೆ ಬನ್ನಿ. ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ನೀವೇ ಹುರಿದುಂಬಿಸಿ ಕರ್ಕೊಂಬರ್ಬೇಕು. ನಾವ್ಯಾರು ನಿಮ್ಮ ಮನೆಗಳಲ್ಲಿ ಬಂದು ಎನ್ಕರೇಜ್ ಮಾಡಿ ಕರ್ಕೊಂಬರೋಕ್ಕಾಗಲ್ಲ. ಸೊ ನೀವೇ ಅದನ್ನು ಲೀಡ್ ತಗೊಂಡು ನೀವು ಕರ್ಕೊಂಬನ್ನಿ. ಅವರು ಮಿಕ್ಕೆಲ್ಲ ಯಾರು ರೈತ ಹೋರಾಟಗಾರಿದ್ರಿ, ಬೇರೆ ಬೇರೆ ಸಂಘಟನೆಗಳಿಂದ ಬಂದಿದ್ರಿ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಆಮೇಲೆ ಯಾರ್ಯಾರು ಸ್ಟೇಜ್ ಮೇಲೆ ಕೂತ್ಕೊಂಡಿದ್ರಿ, ನಾಯಕರು, ಲೀಡರ್ಸ್, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. MLA ಶಿವಣ್ಣ ಆಗಿರ್ಬೋದು, MLC ಗೋಪಿನಾಥ್ ಅವರಾಗಿರ್ಬೋದು, RK ರಮೇಶ್ ಆಗಿರ್ಬೋದು, ನೀವೆಲ್ಲ ಬಂದು ರೈತರ ಪರವಾಗಿ ನನ್ನ ಕೊಟ್ಟ ಧ್ವನಿ ಎತ್ತಿದ್ರಲ್ಲ, ನಾವು ನಿಮ್ಮ ಪರವಾಗಿ ಇದ್ದೀವಿ, ಕಡೆವರೆಗೂ ನಿಂತ್ಕೊತೀವಿ ಅಂತ ಹೇಳಿದ್ರಲ್ಲ, ಅದರಿಂದ ನಮಗೆ ತುಂಬ ಹುಮ್ಮಸ್ಸು ಬಂದಿದೆ. ಸೊ ಹಾಗಾಗಿ ನೀವು ನಮ್ಮ ಜೊತೆಲಿರಿ, ಕಡೆವರೆಗೂ ಇರೋಣ, ಕಡೆವರೆಗೂ ಗೆಲ್ಲೋಣ. ಬಂದು ನಾವು ನಿಮ್ಮ ಪರ ಇದ್ದೀವಿ, ನಮ್ಮದೇ ಸರ್ಕಾರ ಇದ್ದರೂ ನಿಮ್ಮ ಪರ ನಾವು ಮಾತಾಡ್ತೀವಿ, ನಿಮ್ಮ ಪರ ನಾವು ನಿಂತ್ಕೊಳ್ತೀವಿ ಅಂತ ಎಲ್ಲರೂ ಹೇಳಿದ್ರಲ್ಲ, ಒಂದೇ ಇದರಲ್ಲಿ ಹೇಳಿದ್ರಲ್ಲ. ನಿಮ್ಮೆಲ್ಲರಿಗೂ ವೇದಿಕೆ ಮೇಲೆ ಯಾರ್ಯಾರಿದ್ರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತಿಗಳ್ಚೌಡತನಹಳ್ಳಿ ಕೇಶವ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಸಮಾವೇಶದ ಲಾಸ್ಟಲ್ಲಿ ಏನು ಕೇಳಬೇಕಾಗಿತ್ತೋ ಕರೆಕ್ಟ್ ಟೈಮ್ಗೆ ಮೈಕ್ ತಗೊಂಡು ಕರೆಕ್ಟ್ ಪ್ರಶ್ನೆಗಳನ್ನ ಕೇಳಿದ್ರಿ. ಅಲ್ಲಿ ಮಿಸ್ ಆಗ್ಬಿಡಿದ್ರೆ ಆಮೇಲೆ ಸಮಾವೇಶ ಎಲ್ಲ ವೇಸ್ಟ್ ಆಗ್ಬಿಡ್ತಾಯಿತ್ತು. ತುಂಬ ಥ್ಯಾಂಕ್ಸ್ ಕೇಶವಣ್ಣ. ಆಮೇಲೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೊಸಕೂರ್ ರಘು ಅವ್ರಿಗೆ. ಏನು ನನ್ನ ಜೊತೆ ಬಂದು ಒಂದು ಕಡೆಯಿಂದ ಫ್ರೀಡಮ್ ಪಾರ್ಕು 2-3 ಸಲ ಹೋಗಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನು, ಅಲ್ಲಿಂದ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನು, ಬ್ಯಾಂಗ್ಳೂರು ಸೆಂಟ್ರಲ್ DCP ಮೀಟ್ ಆಗೋದಕ್ಕೆ, ಅಲ್ಲಿಂದ ಮತ್ತೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದು ಪರ್ಮಿಷನ್ಸ್ಗೆಲ್ಲ ತೆಗೆಸಿ, ಆಮೇಲೆ ಅಲ್ಲಿಂದ ಖನಿಜ ಭವನಕ್ಕೆ ಹೋಗಿ KDB ಆಫೀಸ್ಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಇದೆಲ್ಲ ಗೈಡ್ ಮಾಡಿ ನನ್ನ ಜೊತೆ ಬಂದು ಮಾಡಿಸಿದ್ದಕ್ಕೆ ಹುಸ್ಕೂರ್ ರಘು ಅವ್ರಿಗೆ ತುಂಬ ಥ್ಯಾಂಕ್ಸ್. ಆಮೇಲೆ ಲಾಸ್ಟಲ್ಲಿ ಹುಡುಗರು ಯುವಕರಿಗೆ ಒಂಚೂರು ಬೇಜಾರಾಗಿರ್ಬೋದು, ನಮ್ಮನ್ನು ನೋಡೋಕ್ಕೆ ಬಿಟ್ಟಿಲ್ಲ, ಯಾವಾಗೋ ಒಂದ್ಸಲ ಹೋಗಿದ್ದೀವಿ, ಅಲ್ಲಲ್ಲಿ ನಿಲ್ಸಕ್ಕೆ ಹೋದ್ರಿ. ಅದು ಆ್ಯಕ್ಚುಲಿ ನಾನು ಮೊದಲೇ ಹೇಳ್ದಂಗೆ ನಮಗೆ ರ್ಯಾಲಿಗೆ ಪರ್ಮಿಷನ್ ಇರಲಿಲ್ಲ. ಸೊ ಹಂಗಾಗಿ ಒಂಚೂರು ದಬಾಯಿಸ್ಬೇಕಾಗಿ ಬಂತು. ನಾವು ಮುಂದೆ ನಿಂತು ಪೊಲೀಸ್ ಪರ್ಮಿಷನ್ ತೊಗೊಂಡಿದ್ವಿ, ನಮಗೆ ಗೊತ್ತು ಅದರದ್ದು ಏನು ಫಾಲೋ ಮಾಡಬೇಕಾಗಿತ್ತು ಅಂತ ನಮ್ಮ ತಲೆ ಇದರಿಂದ ಒಂಚೂರು ದಬಾಯಿಸಬೇಕು ಬಂದು. ಹಂಗಾಗಿ ಯಾರಿಗಾದ್ರೂ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ. ಬಟ್ ನಿನ್ನೆ ಏನು ನೀಟಾಗಿ ನಾವು ಫ್ರೀಡಮ್ ಪಾರ್ಕ್ ಹೋಗಿ ಅಲ್ಲಿ ಏನು ಸಮಾವೇಶ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿ ಬಂದ್ವಿ. ಇದರಿಂದ ತುಂಬ ಖುಷಿ ಇದೆ. ಸೊ ಎಲ್ಲರಿಗೂ ಇದೇ ಖುಷಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇಳಿದಂಗೆ ಇದನ್ನು ಪ್ರಾರಂಭ ಅಷ್ಟೇ. ಮತ್ತೆ ಇವಾಗ ಸಂಘಟನೆ ಮಾಡಬೇಕು. ಇವಾಗ ಏನು ಮಾಡಿದ್ವಿ, ಈ ಕಾರ್ಯಕ್ರಮ ಏನಾಗಿತ್ತು ಅಂದರೆ ಕರೆಕ್ಟಾಗಿ ಪ್ಲ್ಯಾಂಡಾಗಿ ಸಂಘಟಿತವಾಗಿ ಏನಾಗಿರಲಿಲ್ಲ, ಆದರೂ ಇಷ್ಟು ಯಶಸ್ವಿ ಆಗಿದೆ. ಸೊ ನಾಳೆ ಬೆಳಗ್ಗೆ ಸಂಘಟಿತವಾಗಿ ನಾವೇನಾದರೂ ಮಾಡೋಕ್ಕೋದ್ರೆ ಇನ್ನೆಷ್ಟು ಶಕ್ತಿ ಬರೋದು. ಸೊ ನಿನ್ನೆ ಮೀಟಿಂಗ್ ಯಾರು ಲೀಡ್ರಿದ್ರು, ಯಾರದನ್ನು ರೂವಾರಿಗಳು ಯಾರಿದ್ರು, ಒಂದು 10 ಜನ ಯಾರಾದರೂ ಡ್ರೈವ್ ಮಾಡಿದ್ರೆ ಎಲ್ಲ ಎಫರ್ಟ್ ಹಾಕಿದ್ರಿ, ಡೌಟೇ ಇಲ್ಲ.
ಬಟ್ ಯಾರು ಅದನ್ನು ನಿಂತ್ಕೊಂಡು ನಡೆಸಿದ್ದು ಯಾರು ಇಲ್ಲ. ಸೊ ಅವ್ರ ಎಫರ್ಟ್ ಹಾಕಿದ್ರು. ಸೊ ಹಂಗಾಗಿ ನಮಗೆ ಒಂದು ಕೋರ್ ಟೀಮ್ ಎಷ್ಟು ಜನ ಸ್ಟ್ರಾಂಗ್ ಆಗಿ ನಿಂತ್ಕೊತಾರೆ ಇದರಲ್ಲಿ, ಕಡೆವರೆಗೂ ನಡೆಸ್ತಾರೆ, ಆ ಕೋರ್ ಟೀಮ್ನ ಫಾರ್ಮ್ ಮಾಡೋದು ತುಂಬ ಇಂಪಾರ್ಟೆಂಟು. ತುಂಬ ಜನ ಸಪೋರ್ಟ್ ಮಾಡ್ತಾರೆ, ಬಟ್ ಅದು ಗಟ್ಟಿಯಾಗಿ ನಿಂತ್ಕೊತಾರಲ್ಲ, ಕೋರ್ ಟೀಮ್ ಯಾರಿದೆ ಆ ಟೀಮ್ನ ಫಾರ್ಮ್ ಮಾಡೋದು ತುಂಬ ಅವಶ್ಯಕತೆ ಇದೆ. ಸೊ ಹಂಗಾಗಿ ನಮ್ಮ ಹೋರಾಟ ಇನ್ನಷ್ಟು ಹೋಗ್ತಾ ಹೋಗ್ತಾ ಇನ್ನು ಗಟ್ಟಿ ಆಗಬೇಕಂದ್ರೆ ತುಂಬ ಜನ ಮುಂದಕ್ಕೆ ಬರಬೇಕು, ತುಂಬ ಜನ ಗಟ್ಟಿಯಾಗಿ ನಿಂತ್ಕೊಬೇಕು, ಎಲ್ಲದರಲ್ಲೂ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಇಲ್ಲಾಂದರೆ ಯಾರೋ ಒಂದು ಜನ ತೊಗೊಂಡಿದ್ದಾರೆ ನೋಡ್ಕೊತಾರೆ ಅಂತ ಹೋದರೆ ಎಲ್ಲದಕ್ಕೂ ಅಡ್ವಾಂಟೇಜು ಡಿಸಡ್ವಾಂಟೇಜ್ ಇದೆ. ಆ ಯಾರೋ 10 ಜನ ನೋಡ್ಕೊತಾರೆ ಅಂತ ಸುಮ್ಮನಿದ್ರೆ ಅವರು ಏನು ಮಾಡ್ತಾರೆ ಅಂತ ನಮಗೆ ವಿಸಿಬಿಲಿಟಿ ಇರೋದಿಲ್ಲ. ಸೊ ಹಂಗಾಗಿ 10 ಜನ ಇರೋ ಹತ್ರ 100 ಜನ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಆ 10 ಜನ ಯಾರಿದ್ದಾರೆ, ನಾಳೆ ಬೆಳಗ್ಗೆ ಅವ್ರಿಗೆ ಬೆದರಿಕೆ ಬರ್ಬೋದು, ಅವ್ರು ಡ್ರಾಪ್ ಆಗ್ಬೋದು, ಇಲ್ಲ ಆಮಿಷಗಳು ಬರ್ಬೋದು, ಸೈಡ್ ಆಗ್ಬೋದು. ಆವಾಗ ಮತ್ತೆ ಇನ್ನು 10 ಜನ ಹುಟ್ಕೊಬೇಕಾಗುತ್ತೆ. ಅದೇ 100 ಜನ ಇದ್ದರೆ ಆ 10 ಜನ ಹೋದ್ರೆ ಇನ್ನೂ 90 ಜನ ಇರ್ತಾರೆ. 90 ಜನಕ್ಕೆ ಇನ್ನೂ ಹೊಸ 10 ಜನ ಸೇರಿಸ್ಕೊಳ್ಳೋದು ಈಸಿ. ಹಾಗಾಗಿ ನಾನು ಸ್ಟ್ರಾಂಗ್ ಆಗಿ ಏನು ಹೇಳ್ತೀನಿ ಅಂದರೆ, ಯಾರ್ಯಾರು ಊರಲ್ಲಿ ಸಮಿತಿಗಳ ರಚನೆ ಮಾಡ್ಕೊಬೇಕು ಅಂದರೆ, ಯಾರು ಅಟ್ಲೀಸ್ಟ್ ಒಂದೊಂದು ಊರಲ್ಲಿ ಒಂದು 10 ಜನ ಸ್ಟ್ರಾಂಗ್ ಆಗಿ ನಾನು ಇದನ್ನು ಕಡೆವರೆಗೂ ನಿಲ್ತೀನಿ, ಯಾಕಂದರೆ ನಮ್ಗೆ ಇದಕ್ಕಿಂತ ಬೇರೆ ಇಂಪಾರ್ಟೆಂಟ್ ಕೆಲಸ ಲೈಫಲ್ಲಿ ಇಲ್ಲ ಅಂತ ನಂದು ಗಟ್ಟಿಯಾದ ಭರವಸೆ. ಏನು ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸ ಕಾರ್ಯಗಳು ಮಾಡ್ತೀವಿ, ಒಂದು 50,000 ಲಕ್ಷ 2 ಲಕ್ಷ 3 ಲಕ್ಷ ಸಂಬಳ ಮಾಡ್ತೀವಿ. ಆ ಸಂಬಳನ ಇಟ್ಕೊಂಡು ಇಷ್ಟೊಂದು ಜಾಗ ನಮ್ಮ ಪಿತ್ರಾರ್ಜಿತವಾಗಿ ಏನು ಬಂದಿದೆ, ಈ ಜಾಗನ ಸಂಪಾದನೆ ಮಾಡೋಕ್ಕೆ 10 ಜನ್ಮ ಬೇಕು. ಸೊ ಹಂಗಾಗಿ ಇರೋ ಜಮೀನ ಉಳಿಸ್ಕೊಬೇಕು. ಸಂಪಾದನೆ ಮಾಡೋಕ್ಕಂತೂ ಈಗಿನ ಜನ್ರೇಷನ್ಗೆ ಆಗೋದಿಲ್ಲ. ಸೊ ಹಂಗಾಗಿ ಇರೋ ಜಮೀನನ್ನ ನಾವು ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ಸೊ ಹಂಗಾಗಿ ನಂಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಅದು ಬ್ಯುಸಿ ಇದು ಬಿದ್ದು ಅದಿರುತ್ತೆ, ಸಾಯೋವರೆಗೂ ಇರುತ್ತೆ. ಬಟ್ ಇವಾಗ ಏನು ಹೇಳ್ತಿದ್ದೀವಿ ಇದನ್ನು ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ಆಮೇಲೆ ನಾವು ಅವ್ನು ನೋಡ್ಕೊತಾನೆ, ಇವ್ನು ನೋಡ್ಕೊತಾನೆ, ಗುರು ನಿನ್ನ ಜಮೀನು ನೀನೇ ಬಂದು ಹೋರಾಡಬೇಕು, ನೀನೇ ಬಂದು ಇದು ಮಾಡಬೇಕು, ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಡಾಕ್ಯುಮೆಂಟೇಷನ್ ಏನೇನಿದೆ ಹೇಳ್ತಾರೆ ಗ್ರೂಪಲ್ಲಿ, ಬಟ್ ಮಾಡಬೇಕಾಗಿರೋದು ನೀವು. ಯಾರು ಹುಡುಗರಿದ್ದೀರಾ ದಯವಿಟ್ಟು, ಸುಮಾರು ಜನ ಇನ್ನೂ ಮನೆಗಳಲ್ಲೇ ಇದ್ದೀರಾ, ನೀವೆಲ್ಲ ಆಚೆ ಬರಬೇಕು. ಡಾಕ್ಯುಮೆಂಟೇಷನ್ ಏನೇನಿದೆ ಎಲ್ಲನೂ ತಿಳ್ಕೊಂಡು ಅದನ್ನು ಫಾಲೋ ಮಾಡಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ಬರೀ ಹೋರಾಟಗಳಿಂದ ಗೆಲುವು ಸಿಗದೇ ಇರ್ಬೋದು, ಕೆಲವು ಸಲ ಕೋರ್ಟ್ ಮುಖಾಂತರ ಗೆಲುವು ಸಿಗ್ಬೋದು, ಇದು ಸುಮಾರು ದಿನ ಎಳ್ಕೊಂಡು ಹೋಗ್ಬೋದು. ನಾವು ಡಾಕ್ಯುಮೆಂಟೇಷನ್ ಏನಾದರೂ ವೀಕಾಗಿ ಮಾಡ್ಕೊಂಬಿಟ್ರೆ ನಮ್ಮನ್ನು ನಾವು ಚಾಪೆ ಕೆಳಗಡೆ ತುರಿದ್ರೆ ಬೇರೆಯವರು ರಂಗೋಲಿ ಕೆಳಗೆ ದೂರ್ತಾರೆ ಅಂತಾರೆ. ಹಾಗಾಗಿ ನಮಗೆ ಡಾಕ್ಯುಮೆಂಟೇಷನ್ ತುಂಬ ಒಂದು ಆ್ಯಕ್ಟ್ನ ಓದೋಕೆ ಅಷ್ಟೊಂದು ಕರೆಕ್ಟಾಗಿ ಬರದೇ ಇರ್ಬೋದು. ಬಟ್ ನಮ್ಗೆ ಆಲ್ರೆಡಿ ನಮಗೆ ವಿದ್ಯಾಭ್ಯಾಸ ಕೊಡಿಸಿದಾರಪ್ಪ, ನಮ್ಗೆ ಇಂಗ್ಲೀಷ್ ಓದಿದ್ರೆ ಬರುತ್ತೆ, ಅವ್ರಿಗೆ ಬರದೇ ಇರ್ಬೋದು. ಬಟ್ ನಮಗೆ ಏನು ಇಂಗ್ಲೀಷ್ ಅಟ್ಲೀಸ್ಟ್ ಓದಿದ್ರೆ ಅದನ್ನ ಅಟ್ಲೀಸ್ಟ್ ಬ್ರೌಸರಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದೋಷ್ಟು ಒಂದು ಪರಿಜ್ಞಾನ ನಮಗಿದೆ. ಇಂಗ್ಲೀಷ್ ಬರಲ್ಲ ಅಂದರೂ ಬ್ರೌಸರಲ್ಲೇ ಒಂದು ಟ್ರಾನ್ಸ್ಲೇಟ್ ಆಪ್ಷನ್ ಇರುತ್ತೆ. ಟ್ರಾನ್ಸ್ಲೇಟ್ ಮಾಡಿದ್ರೆ ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾನೆ. ಅದನ್ನು ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ಏನು ಮಾಡಬೇಕು ಅಂತ ಮಾಡಬೇಕು. ಸೊ ಹಂಗಾಗಿ ತುಂಬ ಇದೆ, ಇವಾಗಿಂದ ನಾವು ಮಾಡಬೇಕಾಗಿರೋದು ತುಂಬ ಇದೆ. ಸೊ ಹಂಗಾಗಿ ಎಲ್ಲ ಸಂಘಟಿತರಾಗಬೇಕು, ಎಲ್ಲ ಒಟ್ಟಾಗಬೇಕು, ಗಟ್ಟಿಯಾಗಿ ನಿಂತ್ಕೊಬೇಕು, ಕಡೆ ತನಕ ಗೆಲ್ಲೋ ತನಕ ಗಟ್ಟಿಯಾಗಿ ನಿಂತ್ಕೊಬೇಕು ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ತುಂಬ ಥ್ಯಾಂಕ್ಸ್.